ಇಲ್ಲಿ ನೋಡಿ, ಹಾ ಹೇಳು. ಮನೇಲಿ ರೇಷನ್ ಎಲ್ಲ ಖಾಲಿ ಆಗಿದೆ. ನೀವು ಆಫೀಸಿಂದ ಬರ್ಬೇಕಾದ್ರೆ ಹಂಗೆ ರೇಷನ್ ತಗೊಂಡ್ ಬಂದ್ಬಿಡಿ. ನಂಗೆ ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ, ನಾನ್ ಬರೋದು ಲೇಟ್ ಆಗುತ್ತೆ. ತಗೋ ಈ 5,000 ರೂಪಾಯಿನ, ನೀನೇ ಹೋಗಿ ರೇಷನ್ ತಗೊಂಡ್ ಬಂದ್ಬಿಡು. ಸರಿ ಆಯ್ತು. ಅನನ್ಯ, ಏನಾಯ್ತು? ಏನೇನ್ ರೇಷನ್ ತಗೋ ಬಂದೆ? ಎಷ್ಟಾಯ್ತು ಅದಕ್ಕೆಲ್ಲ? 25 ಕೆಜಿ ಅಕ್ಕಿ ತಗೊಂಡಿದೀನಿ, ಅದಕ್ಕೆ 1,500 ಆಯ್ತು. ಇನ್ನ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಎಲ್ಲ ಸೇರಿ 800 ರೂಪಾಯಿ ಆಯ್ತು. ಇನ್ ಮಿಕ್ಕಿದಕ್ಕೆ ಕಡಲೆಬೇಳೆ, ಉದ್ದಿನ ಬೇಳೆ, ಮಸಾಲಾ ಐಟಮ್ ಎಲ್ಲ ಸೇರಿ ಟೋಟಲ್ 4,000 ರೂಪಾಯಿ ರೇಷನ್ ತಗೊಂಡ್ ಬಂದಿದೀನಿ. ಮಿಕ್ಕಿ 1,000 ರೂಪಾಯಿ ಏನ್ ಮಾಡ್ದೆ? ಇದೆ ಎತ್ತಿಕಿದೀನಿ, ತಗೊಂಡ್ ಬರ್ತೀನಿ. ತಗೊಳ್ಳಿ ಮಿಕ್ಕಿದ್ 1,000 ರೂಪಾಯಿ. ಹೇ ಇಲ್ಲಿ ನೋಡು, ನಾನ್ ನನ್ಗೆ ಅಂತ ಬರ್ಗರ್ ಆರ್ಡರ್ ಮಾಡ್ತಾ ಇದೀನಿ. ನಿಂಗೇನಾದ್ರೂ ಪಿಜ್ಜಾ ಬರ್ಗರ್ ಬೇಕಿದ್ರೆ ಹೇಳು, ಆರ್ಡರ್ ಮಾಡ್ತೀನಿ. ನಂಗೇನು ಬೇಡ, ನನ್ ಮನೇಲಿ ಅಡಿಗೆ ಮಾಡಿದೀನಿ, ಅದನ್ನೇ ತಿನ್ಕೋತೀನಿ ಸಾಕು. ಅರೆ ವಾ, ನಿಮ್ ಅಕ್ಕ ಹೇಳ್ತಾ ಇದ್ರು ಮದ್ವೆಗಿನ್ನ ಮುಂಚೆ ನೀನು ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದ್ದೆ ಅಂತ. ಮತ್ತೆ ನೀನು ಮನೆ ಫುಡ್ ನ ಇಷ್ಟ ಪಡ್ತಾ ಇರ್ಲಿಲ್ಲ, ಆಚೆಗಡೆನೆ ತಿಂತಾ ಇದ್ದೆ ಅಂತ. ಆದ್ರೆ ಇವಾಗೆಲ್ಲ ಉಲ್ಟಾ ಆಗಿದೆ. ನೀನು ಮನೆ ಫುಡ್ ನ ಇಷ್ಟ ಪಡ್ತಾ ಇದೀಯಾ, ಮತ್ತೆ ನೀನ್ ನನ್ನ ಹತ್ರ ದುಡ್ಡು ಕೇಳ್ತಿಲ್ಲ. ಯಾಕೆ ಈ ತರ? ಯಾಕಂದ್ರೆ ಅಪ್ಪನ್ ದುಡ್ಗೂ ಗಂಡನ್ ದುಡ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ಅಂದ್ರೆ ಯಾಕಂದ್ರೆ ನಮ್ಮ ಅಪ್ಪ ದುಡ್ಡು ಕೊಟ್ರೆ ಆ ದುಡ್ಡಿಗೆ ನಾನು ಯಾರಿಗೂ ಲೆಕ್ಕ ಕೊಡೋ ಅವಶ್ಯಕತೆ ಇರಲ್ಲ. ಅದೇ ನನ್ ಗಂಡನ್ ದುಡ್ಗೆ ಯಾರಿಗಾನ ಒಬ್ರಿಗೆ ಲೆಕ್ಕ ಕೊಡ್ಲೇಬೇಕಾಗುತ್ತೆ. ತಾಯಿಯ ಮನೆಯು ಸ್ಥಿರವಲ್ಲ.